ಮೀನರಾಶಿಗೆ ಸ್ವಲ್ಪ ದೈವಾನುಕೂಲ ಇರುವ ತಿಂಗಳು. ನಾನಾ ಬಗೆಯ ಕೆಲಸ ಕಾರ್ಯಗಳಲ್ಲಿ ಪ್ರಗತಿ ಅಥವಾ ಪ್ರವೃತ್ತಿ ಉಂಟಾಗ್ತದೆ. 4ನೇ ಮನೆಯಲ್ಲಿ ಶುಭಗ್ರಹರು ಇದ್ದಾಗ ಪಂಚಮದ ರವಿಯು ಶುಭವಾಗಿರ್ತಕ್ಕಂಥ ಮನಸ್ಸನ್ನು, ಮಾನಸಿಕ ಆರೋಗ್ಯವನ್ನು ಬೆಳೆಸ್ತಕ್ಕಂಥದ್ದು. ಕರ್ಕರಾಶಿಯಲ್ಲಿ ಇದ್ದಾಗ ರವಿ ಮೀನರಾಶಿಯವರಿಗೆ, ಷಷ್ಠಕ್ಕೆ ಹೋದಾಗ ಶತ್ರುನಾಶ, ಈ ರೀತಿಯ ಅದು ಆಂತರಿಕ ಶತ್ರುಗಳು ಇರಬಹುದು, ಬಹಿರಂಗ ಶತ್ರುಗಳು ಇರಬಹುದು. ಇದರ ಒಂದು ಪರಿಹಾರ ಆಗ್ತಕ್ಕಂಥ ತಿಂಗಳು ಹೌದು ಮೀನರಾಶಿಗೆ. ಮತ್ತು ಸಪ್ತಮದಲ್ಲಿ ಕುಜನು ಬರ್ತಾನೆ. ಮಂಗಳ ಕಾರ್ಯ, ಜನ್ಮದಲ್ಲಿ ಆಲ್ರೆಡಿ ಶನಿ ಇರೋದರಿಂದ, ಅವನು ವಕ್ರಿಯೂ ಆಗಿರೋದ್ರಿಂದ, ಸಪ್ತಮಕ್ಕೆ ಕುಜನು ಬಂದಿರೋದರಿಂದ ಸಂಬಂಧಗಳು ಕೆಡುವ ಸಾಧ್ಯತೆ ಜಾಸ್ತಿ ಇದೆ ಮೀನರಾಶಿಯವರಿಗೆ. ಸಂಬಂಧಗಳು ಯಾಕೆ ಕೆಡುತ್ತದೆ ಅಂದರೆ, ನಾವು ಅದನ್ನು ಕೆಡಿಸ್ಕೊಳ್ಳುವಷ್ಟು ಕರ್ಮಗಳನ್ನು ಮಾಡಿರ್ತೀವಿ. ದಿಢೀರಂತ ಸಂಬಂಧ ಕೆಡಲ್ಲ. ಅದು ಹಿಂದಿನಿಂದ ಏನೋ ಯಾವಾಗ ಅಲ್ಲಲ್ಲೇ ಬಿಡಬೇಕಾಗಿತ್ತೋ ಅದನ್ನು ಬಿಡದೆ ಅದನ್ನು ಹಾಗೇ ಮುಂದುವರಿಸಿಕೊಂಡು ಹೋಗಿ ಅದು ಕಿತ್ತು ಹೋಗುವಂಥ ಸಮಯವರೆಗೂ ಬಿಟ್ಟಿರ್ತೀವಿ ಜನ. ಅಂತಹ ಕಾಲ ಇದು. ಜನ್ಮ ಶನಿ, ಅಲ್ಲಿ ವಕ್ರಿ, ಸಪ್ತಮದಲ್ಲಿ ಕುಜ. ಹಾಗಾಗಿ ಸಂಬಂಧಗಳ ಬಗ್ಗೆ ಸ್ವಲ್ಪ ಗಂಡ ಹೆಂಡರ ನಡುವೆ, ಮಕ್ಕಳ ನಡುವೆ, ಮಿತ್ರರ ನಡುವೆ, ಯಾವುದೇ ಇಬ್ಬರ ಸಂಬಂಧಗಳು 7ನೇ ಮನೆಯಿಂದ ದೃಷ್ಟಿ ಉಂಟು. ಹಾಗಾಗಿ ಸ್ವಲ್ಪ ಅದರ ಬಗ್ಗೆ ಹೆಚ್ಚು ಗಮನ ಇರಲಿ. ಅದನ್ನು ಸರಿ ಮಾಡಿಕೊಳ್ಳುವತ್ತ ಪ್ರಯತ್ನ ಮಾಡಿ. ಇನ್ನೂ ಕಿತ್ತಾಕೊಳ್ಳುವಂಥ ಪ್ರೇರಣೆ ಆಗ್ತದೆ. ಅದನ್ನು ಆದಷ್ಟು ಸರಿ ಮಾಡಿಕೊಳ್ತಕ್ಕಂಥ ಪ್ರಯತ್ನವನ್ನು ಮಾಡಬೇಕು. ಅದನ್ನೇ ತಿತಿಕ್ಷೆ ಅಂತ ಕರೆಯೋದು ಸಂಸ್ಕೃತದಲ್ಲಿ. ತಾಳ್ಕೊಳ್ತಕ್ಕಂಥ ಶಕ್ತಿ, ಸಮಯ ನೋಡಿ ಸರಿ ಮಾಡಬೇಕು ಅಂತಕ್ಕಂತಹ ಒಂದು ವಿಲ್ ಇರಬೇಕು. ಆವಾಗ ಬಹುತೇಕ ಸಮಸ್ಯೆಗಳು ಪರಿಹಾರ ಆಗ್ತದೆ. ಗುರುಗಳ ದರ್ಶನ, ಗುರುಪೀಠಗಳ ಸೇವೆ, ದರ್ಶನ ಇತ್ಯಾದಿಗಳು ಸೇವೆಗಳು ಮಾಡಿ, ವಿಶೇಷವಾಗಿ ದುರ್ಗಾ ಸೇವೆಯನ್ನು, ಅಮ್ಮನವರ ಅಲಂಕಾರ ಪೂಜೆ, ಸ್ತೋತ್ರ ಪಠಣ ಇತ್ಯಾದಿಗಳು ವಿಶೇಷವಾಗಿ ಮೀನರಾಶಿಯವರಿಗೆ, ಸ್ತ್ರೀಯರಿಗೆ ಬಹಳ ಅನುಕೂಲ ಆಗ್ತದೆ. ಈ ದುರ್ಗಾ ಮಾಸಗಳು ಆದ್ದರಿಂದ ಬಹಳ ಒಳ್ಳೆಯ ತಿಂಗಳಾಗಿ 12 ರಾಶಿಗಳಲ್ಲಿರ್ತಕ್ಕಂತಹ ಸಂಕ್ಷಿಪ್ತವಾಗಿರ್ತಕ್ಕಂಥ ಫಲಗಳು ಇಷ್ಟಿತ್ತು. ಎಲ್ಲರಿಗೂ ಒಳ್ಳೆಯದಾಗಲಿ. ತತ್ಸರ್ವಂ ಶ್ರೀ ಕೃಷ್ಣಾರ್ಪಣಮಸ್ತು.